ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಲು ಹೊರಟಿರುವುದನ್ನು ಕೂಡಲೇ ಸರ್ಕಾರ ಕೈಬಿಡಬೇಕೆಂದು ರಾಜ್ಯ ರೈತ ಸಂಘದ ಸಂಚಾಲಕ ಚೀಲೂರು ಮುನಿರಾಜು ಆಗ್ರಹಿಸಿದರು. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಖಂಡಿಸಿ ಜಿಲ್ಲೆಯ 4 ತಾಲೂಕಿನ ರೈತ ಸಂಘ ಪ್ರತಿಭಟನೆ ನಡೆಸುತ್ತಿದೆ. ನಮ್ಮ ತಾಲೂಕಿನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ರೈತ ಸಂಘ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಸರ್ಕಾರಕ್ಕೆ ಮೊದಲನೆಯ ಎಚ್ಚರಿಕೆಯಾಗಿದೆ ಎಂದರು. ಜಿಲ್ಲೆಯ ಹೆಸರು ಬದಲಾವಣೆಯಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಜಿಲ್ಲಾಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ತಾಲೂಕಿನಲ್ಲಿ ಶಾಲೆಗಳಿವೆ, ಶಿಕ್ಷಕರಿಲ್ಲ, ಮುಂಗಾರು ಮಳೆ ಪ್ರಾರಂಭವಾಗಿದೆ, ಮೇವು ಗೊಬ್ಬರಗಳ ಸಂಗ್ರಹವಿಲ್ಲ, ರೇಷ್ಮೆ ಮಾರುಕಟ್ಟೆ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದೆ. ಇವೆಲ್ಲವನ್ನೂ ಮೊದಲು ಅಭಿವೃದ್ಧಿ ಮಾಡಿ ಎಂದು ಸವಾಲು ಹಾಕಿದರು. ಜಿಲ್ಲೆಯ ಹೆಸರನ್ನು ಬದಲಾಯಿಸಲು ಹೊರಟಿರುವುದು ಅವಿವೇಕಿತನವಾಗಿದೆ. ರಾಜಕೀಯ ಹಿತಕ್ಕಾಗಿ ರೈತರನ್ನು ಬಲಿಪಶು ಮಾಡುವುದು ಸರಿಯಲ್ಲ. ರಾಮನಗರದಲ್ಲಿರುವ ಬಹುತೇಕ ರೈತರು ತುಂಡು ಭೂಮಿ ರೈತರಾಗಿದ್ದಾರೆ. ಈ ದೇಶದ ರೈತರನ್ನು, ಕೃಷಿ ಕ್ಷೇತ್ರವನ್ನ ಆಹಾರ ಭದ್ರತೆಗೆ ಸರ್ಕಾರಗಳು ಹೆಚ್ಚು ಒತ್ತನ್ನು ಕೊಡಬೇಕು ಎಂದು ಹೇಳಿದರು. ತಾಲೂಕು ತಹಸೀಲ್ದಾರ್ ಡಾ. ಸ್ಮಿತಾ ರಾಮುರವರಿಗೆ ಮನವಿ ಪತ್ರವನ್ನು ನೀಡಿದರು. ವೈಭವ ಕರ್ನಾಟಕ ಸಂಘಟನೆ ಮುಖಂಡ ಪುಟ್ಟಲಿಂಗಯ್ಯ, ಜಿಲ್ಲಾ ಕನ್ನಡ ಸಂಘಟನೆ ಅಧ್ಯಕ್ಷ ಕೆಎಸ್ ಭಾಸ್ಕರ್ ಕುಮಾರ್, ಪಡುವಣಗೆರೆ ರೈತ ಮುಖಂಡರಾದ ಪುಟ್ಟಮಾದೇಗೌಡ, ಮರಿಯಪ್ಪ, ಮಲ್ಲೇಶ್, ರವಿ, ರಂಗಪ್ಪ, ಸಿದ್ದರಾಜು, ಕೆಂಪಣ್ಣ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ವ್ಯಾಪಕವಾಗಿ ಬಹಳ ಜನರ ಹತ್ರ ಬಂದಿದ್ದಾವೆ. ನಿಮ್ಮ ಮಾಧ್ಯಮದ ದಿಕ್ಕನ್ನು ತಪ್ಪಿಸಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯ ನಾಟಕವನ್ನ ಆಡ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಫೈನಲ್ ಮಾತು. ಇವತ್ತು ಯಜಮಾನರೇ, ಇವತ್ತು ಏನು ಇದು ವ್ಯಾಪಕವಾಗಿ ಮಾಧ್ಯಮದಲ್ಲಿ ಜನರಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿನಿತ್ಯನೂ ಕೂಡ ಎದ್ರೆ ಮೂಢ ಹಗರಣ, ವಾಲ್ಮೀಕಿ ಹಗರಣಗಳು, ಇವರ ಹಗರಣಗಳು ಈಚೆ ಬರ್ತಾ ಇರೋದನ್ನ ಮುಚ್ಕೊಳ್ಳಿಕ್ಕೋಸ್ಕರ, ಮಾಧ್ಯಮನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಾದಂಥ ದಿನನಿತ್ಯನೂ ಒಂದೊಂದು ಸ್ಟ್ರಾಟಜಿಯನ್ನ ಈ ಸರ್ಕಾರ ಮಾಡ್ಕೊಬರ್ತದೆ. ಮುಂದೆನೂ ಕೂಡ ಈ ಮಾಧ್ಯಮದ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಹೊರಡ್ತದೆ. ಒಂದ್ ಕಡೆ ರೈತರ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ನೋಡಿ, ಇವತ್ತು ಮೂಢ ಹಗರಣವನ್ನ ಒಂದು ಪಕ್ಷದವರು ಪ್ರತಿಭಟನೆ ಮಾಡಬೇಕು ಅಂತ ಹೊರಟಿದ್ದಾಗ ಆ ತಾಲೂಕಿಂದನೇ ಎಲ್ಲ ಕೂಡ ಪೊಲೀಸನ್ನ ಬಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದೆ. ಏನು ನಮ್ಮ ಹೋರಾಟ ಮಾಡೋಕ್ಕೆ ನೈತಿಕತೆ ಇಲ್ವಾ? ಹಕ್ಕಿಲ್ವಾ? ಪ್ರಜಾಪ್ರಭುತ್ವದಲ್ಲಿ ಹಕ್ಕಿಲ್ವಾ? ನೀವು ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರು ಎಷ್ಟು ಹೋರಾಟಗಳನ್ನು ಮಾಡಿದ್ರಿ? 40% ಸರ್ಕಾರ ಅಂತಂತೇಳಿ ಅಧಿಕಾರಕ್ಕೆ ಬಂದ್ರಲ್ಲ, ನೀವು 80% ತಗೋತಿದ್ದೀರಲ್ಲ, ನಿಮ್ಮನ್ನೇನಂತ ಕರಿಬೇಕು ನಾವು? ನಾಚಿಕೆಗೆಟ್ಟಿನ ಸರ್ಕಾರ. ದಯವಿಟ್ಟು ಕೂಡಲೇ ಎಲ್ಲ ರಾಜಕಾರಣಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಮ್ಮನ್ನ ಓಟನ್ನು ತಕ್ಕೊಂಡು ಇಲ್ಲಿ ಜನಪ್ರತಿನಿಧಿ ಆಗ್ತಕ್ಕಂಥವ್ರು ನಿಮ್ಮ ನಾಯಕರ ಮಾತನ್ನ ಕೇಳ್ಕೊಂಡು ಮೆಮೊರಾಂಡಮ್ ಕೊಡಕ್ಕೆ ಹೋಗಿದ್ರಲ್ಲ ನಮ್ಮ ಸ್ಥಳೀಯ ನಾಯಕರುಗಳು, ನಿಮಗೆ ರಾಮನಗರ ಜಿಲ್ಲೆ ಎಲ್ಲವನ್ನೂ ಕೊಟ್ಟಿದೆ. ರಾಮನ ಹೆಸರನ್ನ ಕಿತ್ತಾಕ್ಲಿಕ್ಕೆ ನಾನು ಹೊರಟ್ರೆ, ರಾಮನಿಗೆ ಇತಿಹಾಸ ಇದೆ. ನಮ್ಮ ರಾಮನಗರ ಜಿಲ್ಲೆಯ ರಾಮನ ಹೆಸರನ್ನ ನಿಮ್ಗೆ ನಿದ್ದೆ ಬರಲ್ವಾ? ರಾಮನ ಹೆಸರು ಇರೋದೇ ಬೇಡವಾ? ಯಾಕೆ ನಿಮ್ಮ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಈ ತರ ಮಾಡ್ತೀರಿ? ಇದು ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಸಾಂಕೇತಿಕವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ರೈತ ಸಂಘ 4 ತಾಲೂಕುಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಎಲ್ಲ ಸಂಘಟನೆಗಳು ಸೇರಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿ ಆಗ್ತಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.